Hello everyone, welcome to session 51. Chapter 3 ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಒಂದು ಟಾಪಿಕ್ ಇಶ್ಯೂ ಆಫ್ ಬೋನಸ್ ಶೇರ್ಸ್. ಸೊ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಪ್ರಾಬ್ಲಮ್ಸ್ ಎಲ್ಲ ಮುಗ್ದಿದೆ. ಇನ್ನು ಇಶ್ಯೂ ಆಫ್ ಬೋನಸ್ ಶೇರ್ಸ್ನ ನೋಡ್ತಾ ಇದ್ದೀವಿ. ಇಶ್ಯೂ ಆಫ್ ಬೋನಸ್ ಶೇರ್ಸ್ ಥಿಯರಿಟಿಕಲ್ ಪಾರ್ಟ್ ಏನಿದೆ ಅದನ್ನು ನಾವು ಸೆಷನ್ 43 ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ನ ಬೇಸ್ ಆಗಿಟ್ಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್ ವಿ ಆರ್ ಡಿಸ್ಕಸಿಂಗ್. Following items appear in the trial balance of S Limited as on 31st March 2020. ಇಲ್ಲಿ ಒಂದು ಕಂಪನಿ ಇದು ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಕಂಪನಿ ನೇಮ್ ಇಸ್ ಎಸ್ ಕಂಪನಿ ಲಿಮಿಟೆಡ್. ಆಸ್ ಆನ್ 31st March 2020 ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಟ್ರಯಲ್ ಬ್ಯಾಲೆನ್ಸ್ ಇನ್ಫಾರ್ಮೇಶನ್ನ ನೀವು ತಗೊಂಡು ಬೋನಸ್ ಶೇರ್ಸಿಗೆ ಇಶ್ಯೂ ಮಾಡೋದಕ್ಕೆ ಏನೇನು ಪ್ರಾವಿಷನ್ಸ್ ಬೇಕು, ಆ ಪ್ರಾವಿಷನ್ಗೆ ಬೇಕಿರೋಂತಹ ಅಮೌಂಟ್ ಯಾವ್ಯಾವುದರಿಂದ ತಗೋಬೇಕು ಅದನ್ನು ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ 4,500 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ಕಂಪ್ನಿ ಹತ್ರ ಆಲ್ರೆಡಿ ಈಕ್ವಿಟಿ ಶೇರ್ಸ್ ಇದೆ. ಎಂಟೈರ್ ₹100 ಈಕ್ವಿಟಿ ಶೇರ್ಸ್ ಫುಲ್ಲಿ ಪೇಡ್ ಆಗಿದೆ. ಇದು ಪಾರ್ಟ್ಲಿ ಪೇಡ್ ಶೇರ್ಸ್ ಅಲ್ಲ, ಕಂಪ್ಲೀಟ್ ಆಗಿ ಫುಲ್ಲಿ ಪೇ ಆಗಿರೋಂಥ ಶೇರ್ಸ್. ₹4,50,000 ಅಮೌಂಟ್ ಇದೆ ಆಸ್ ಎ ಕ್ಯಾಪಿಟಲ್. ಇನ್ನು ಕ್ಯಾಪಿಟಲ್ ರಿಸರ್ವ್ ಇದೆ. ಕ್ಯಾಪಿಟಲ್ ರಿಸರ್ವ್ನ ರಿಯಲೈಸ್ಡ್ ಇನ್ ಕ್ಯಾಶ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ನಮಗೆ ಆಗಲೇ ನಾನು ಹೇಳಿದ್ದೆ, ಎಲ್ಲ ರಿಸರ್ವ್ಸು ಕ್ಯಾಶಿಂದ ರಿಯಲೈಸ್ ಆಗಿದೆ ಅಂತಂದರೆ ಅಂಥದನ್ನು ಮಾತ್ರ ನಾವು ತಗೊಳ್ಳೋದಕ್ಕೆ ಬರೋ ಅಂಥದ್ದು ಬೋನಸ್ ಇಶ್ಯೂ ಮಾಡೋದಕ್ಕೆ. ಬರೀ ಎಂಟ್ರಿ ಪಾಸ್ ಮಾಡಿದ್ದೀರಾ ಅಂತಂದರೆ ಅಲ್ಲಿ ಪ್ರಾಫಿಟ್ ಬಂದಿಲ್ಲ ಅಥವಾ ಸುಮ್ಮನೆ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಾ ಅಂದರೆ ಅಂಥ ರಿಸರ್ವ್ಸ್ನ ನಾವಿಲ್ಲಿ ತಗೊಳಕ್ಕೆ ಬರಲ್ಲ. ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ರಿಯಲೈಸ್ಡ್ ಇನ್ ಕ್ಯಾಶ್, ಕ್ಯಾಶಲ್ಲಿ ರಿಯಲೈಸ್ ಆಗಿದೆ, ನಾವು ಬೋನಸ್ ಶೇರ್ಸ್ ಇಶ್ಯೂ ಮಾಡೋದಕ್ಕೆ ಬಳಸ್ಬೋದು. ನೆಕ್ಸ್ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇದೆ 40,000. ಈ ಸೆಕ್ಯೂರಿಟೀಸ್ ಪ್ರೀಮಿಯಮ್ನು ನಾವು ಬಳಸ್ಬೋದು. ಯಾಕಂದರೆ ಇದು ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ನೀವು ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿರ್ತೀರ, ನಿಮಗೆ ಎಕ್ಸ್ಟ್ರಾ ದುಡ್ಡು ಬಂದಿರುತ್ತೆ. ಸೊ ಇಟ್ ವುಡ್ ಬಿ ರಿಸೀವ್ಡ್ ಇನ್ ಕ್ಯಾಶ್, ಹಾಗಾಗಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಬಳಸ್ಬೋದು. ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್, ಇನ್ನು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಂತೂ ಎಕ್ಸ್ಕ್ಲೂಸಿವ್ ಆಗಿ ಬೋನಸ್ ಶೇರ್ಸ್ ಇಶ್ಯೂ ಮಾಡೋದು ಬಿಟ್ಟರೆ ಬೇರೆ ಯಾವುದಕ್ಕೂ ಬಳಸೋಕ್ಕಾಗಲ್ಲ ಈ ರಿಸರ್ವ್ನ. ಹಾಗಾಗಿ ಫಸ್ಟು ನೀವು ಯಾವಾಗ್ಲೂ ಬೋನಸ್ ಶೇರ್ಸ್ಗೆ ದುಡ್ಡನ್ನ ಕೊಡಬೇಕಾದ್ರೆ ಫಸ್ಟ್ ಪ್ರಿಯಾರಿಟಿ ಇದಕ್ಕೆ ಕೊಟ್ಬಿಟ್ಟು ಆಮೇಲೆ ನೀವು ಮಿಕ್ಕಿದಕ್ಕೆ ಪ್ರಿಯಾರಿಟಿ ಕೊಡಬೇಕು. ನೆಕ್ಸ್ಟ್ ಜನರಲ್ ರಿಸರ್ವ್ಸ್ ಇದೆ. ಜನರಲ್ ರಿಸರ್ವ್ಸು ನಿಮಗೆ ಪ್ರಾಫಿಟಿಂದಾನೇ ಕ್ರಿಯೇಟ್ ಮಾಡಿರೋದು. ಸೊ ಇಟ್ ಇಸ್ ಎಂಟೈರ್ ಅಮೌಂಟ್ ಇಸ್ ರಿಯಲೈಸ್ಡ್ ಇನ್ ಕ್ಯಾಶ್, ಇಟ್ ಈಸ್ ಅ ಫ್ರೀ ರಿಸರ್ವ್. ನೆಕ್ಸ್ಟು ಸರ್ಪ್ಲಸ್ ಅಕೌಂಟ್. ಸರ್ಪ್ಲಸ್ ಅಕೌಂಟ್ ಅಂದರೆ ನಿಮಗೆ ಪ್ರಾಫಿಟ್ ಬಂದಿರೋದು, ಕ್ರೆಡಿಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ 65,000. ಇದಿಷ್ಟು ಅಮೌಂಟ್ನ ನೀವು ಯೂಟಿಲೈಸ್ ಮಾಡ್ಕೋಬಹುದು ರಿಡಂಪ್ಷನ್ ಪ್ರಾಸೆಸ್ ಮಾಡೋದಕ್ಕೆ. ಇಲ್ಲಿ ದ ಕಂಪನಿ ಡಿಸೈಡ್ಸ್ ಟು ಇಶ್ಯೂ ಬೋನಸ್ ಶೇರ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಟ್ 1 ಶೇರ್ ಫಾರ್ ಎವ್ರಿ 3 ಶೇರ್ಸ್ ಹೆಲ್ಡ್ ಅಂತ ಹೇಳಿದ್ದಾರೆ. ಇಲ್ಲಿ ಕಂಪನಿ 3 ಶೇರ್ ಇರೋ ಅಂಥವರಿಗೆ 1 ಶೇರ್ ಕೊಡಿ ಅಂತ ಹೇಳಿದೆ. ಅಂದರೆ ಇಲ್ಲಿ ನಿಮ್ಮ ಹತ್ರ 4,500 ಜನದಲ್ಲಿ ಎಷ್ಟು ಜನ ಶೇರ್ ಹೋಲ್ಡರ್ಸ್ ಹತ್ರ ಸುಮಾರು ಶೇರ್ಸ್ ಇರುತ್ತೆ, ಬಲ್ಕಾಗಿ ತೊಗೊಂಡಿರ್ತಾರೆ. ಅಲ್ಲಿ ಎಲ್ಲರ ಹತ್ರನೂ ಮಿನಿಮಮ್ ಶೇರ್ಸ್ ನೀವು ತಗೊಳ್ಳೇಬೇಕು ಅಂತಿರುತ್ತೆ, ಮಲ್ಟಿಪಲ್ ನಂಬರ್ಸಲ್ಲಿ ಇರುತ್ತೆ. ಈ 3 ಶೇರ್ಸು ಇರೋ ಅಂಥವ್ರಿಗೆ ಅಂದರೆ 3 ಶೇರ್ಸ್ಗೆ 1 ಬೋನಸ್ ಶೇರ್ಸ್ನ ಕೊಡಿ ಅಂತ. ಹವೆವರ್ ಇದ್ರ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸಿಂಪಲ್ ಇದೆ ಅದು. ನೆಕ್ಸ್ಟ್, ಕಂಪನಿ ಡಿಸೈಡೆಡ್ ದಟ್ ದೇರ್ ಶುಡ್ ಬಿ ದ ಮಿನಿಮಮ್ ರಿಡಕ್ಷನ್ ಇನ್ ಫ್ರೀ ರಿಸರ್ವ್ಸ್. ಇಲ್ಲಿ ಕಂಪನಿ ಏನು ಹೇಳುತ್ತೆ ಅಂದರೆ ಆದಷ್ಟು ಫ್ರೀ ರಿಸರ್ವ್ಸ್ಗಳನ್ನ ಸ್ವಲ್ಪ ಉಳಿಸ್ಕೊಳ್ರಪ್ಪ. ಫ್ರೀ ರಿಸರ್ವ್ಸ್ ಇದ್ರೆ ನಾವು ಬೇರೆದಕ್ಕೆಲ್ಲ ಬಳಸ್ಕೋಬೋದು. ಯಾವ್ಯಾವುದು ತುಂಬ ರಿಸ್ಟ್ರಿಕ್ಟೆಡ್ ರಿಸರ್ವ್ಸ್ ಇದೆ ಅದನ್ನೆಲ್ಲ ಖಾಲಿ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಿಮಗೆ ಫ್ರೀ ರಿಸರ್ವ್ಸ್ ನೀವು ಎಲ್ಲದಕ್ಕೂ ಬಳಸ್ಕೊಳ್ಳೋ ಅಂಥ ರಿಸರ್ವ್ಗಳು ಯಾವ್ಯಾವುದಿದೆ ಅದನ್ನು ನೀವು ಆದಷ್ಟು ಉಳಿಸ್ಕೊಳ್ಳಿ ಅಂತ ಹೇಳಿದೆ. ಯೂಶಲ್ ಆಗಿ ತುಂಬ ರಿಸ್ಟ್ರಿಕ್ಷನ್ ಇಲ್ದೇನೆ ಫ್ರೀ ಆಗಿರೋ ಅಂಥದ್ದು ಪ್ರಾಫಿಟ್ಸು ಮತ್ತು ಜನರಲ್ ರಿಸರ್ವ್. ಅದು ಬಿಟ್ಟರೆ ಆಲ್ಮೋಸ್ಟ್ ಮಿಕ್ಕಿದೆಲ್ಲ ಕ್ರಿಟಿಕಲ್ ಆಗಿದೆ. ಆದರೆ ನೀವು ನೋಡ್ಕೋಬೇಕಾದ್ರೆ ಆದಷ್ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್, ಯಾಕಂದರೆ ಅದಕ್ಕೆ ಒಂದೇ ಆಪ್ಷನ್ ಇರೋದು, ಅದನ್ನು ನೀವು ಬೋನಸ್ ಇಶ್ಯೂ ಮಾಡೋದಕ್ಕೆ. ಇನ್ನು ಎರಡನೇದು ಬಂದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಇಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಮಲ್ಲಿ ಇರೋ ದುಡ್ಡನ್ನ ನಾವು ಎರಡೇ ಪರ್ಪಸ್ಸಿಗೆ ಬಳಸೋಕ್ಕಾಗೋದು, ಬೋನಸ್ ಇಶ್ಯೂಗೆ
ಮತ್ತೆ ರಿಡಂಪ್ಷನ್ ಪ್ರಾಸೆಸ್ಸಲ್ಲಿ ಬಳಸ್ಬೋದು, ಬೋನಸ್ ಇಶ್ಯೂ ಅಲ್ಲಿ ಬಳಸ್ಬೋದು. ಹಾಗಾಗಿ ತುಂಬಾ ರಿಸ್ಟ್ರಿಕ್ಟ್ ಆಗಿರೋದ್ರಿಂದ ಇದನ್ನು ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೆಯದು. ಅದಾದ್ಮೇಲೆ ಕ್ಯಾಪಿಟಲ್ ರಿಸರ್ವ್ ಅಷ್ಟೇನೆ, ಇಟ್ ಇಸ್ ಆಲ್ಸೋ ರಿಸ್ಟ್ರಿಕ್ಟೆಡ್ ಫಾರ್ ಫ್ಯೂ ಥಿಂಗ್ಸ್. ಹಾಗಾಗಿ ಇವು 3 ರಿಸರ್ವ್ಸ್ನ ಆದಷ್ಟು ನಾವು ಫಸ್ಟ್ ಕ್ಯಾಪಿಟಲ್ ರಿಸರ್ವ್ ಮಾಡಿಕೊಂಡು, ಆಮೇಲೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಮಾಡಿಕೊಂಡು, ಆಮೇಲೆ ಕ್ಯಾಪಿಟಲ್ ರಿಸರ್ವ್ ಮಾಡಿಕೊಂಡ್ರೆ ಒಳ್ಳೆಯದು ಅವ್ರು ಹೇಳಿರೋ ಪ್ರಕಾರ. ಇಲ್ಲ ಅಂತಂದ್ರು ಯೂಶಲ್ ಆಗಿ ಕಂಪ್ನೀಸ್ ಮಾಡೋದು ಅದೇ ಥರ ಪ್ರಾಸೆಸ್ಸು. ನಮ್ಮ ಕಂಪನಿಗೆ ಬೆನಿಫಿಟ್ ಆಗುವಂತಹ ಒಂದು ಕೆಲಸಗಳನ್ನ ನಾವು ಮಾಡ್ಕೊಳ್ತೀವಿ, ಅದ್ರ ಪ್ರಕಾರ ದೀಸ್ ಆರ್ ದ ಥಿಂಗ್ಸ್ ದಟ್ ವುಡ್ ಬೆನಿಫಿಟ್. ಜನರಲ್ ರಿಸರ್ವ್ ಇದೆ ಅಂತಂದ್ರೆ ನಾವು ಹೊಸ ಕಂಪ್ನಿ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಅಥವಾ ಬೇರೆ ಪರ್ಪಸ್ಗಳಿಗೆ ಬಳಸ್ಬೋದು, ಪ್ರಾಫಿಟ್ಸ್ನು ಅಷ್ಟೇನೆ. ಆದರೆ ಈ ಫಂಡ್ಸ್ಗಳನ್ನೆಲ್ಲ ಬಳಸ್ಕೊಳಕ್ಕಾಗಲ್ಲ. ನೆಕ್ಸ್ಟ್, ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎಸ್ ಕಂಪನಿ ಲಿಮಿಟೆಡ್. ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಕ್ಕೆ ಹೇಳಿದ್ದಾರೆ. ವಿಲ್ ಮೂವ್ ಆನ್ ಟು ದ ಪ್ರಾಸೆಸ್. ಇಲ್ಲಿ ಸೊಲ್ಯೂಷನ್ ಪಾರ್ಟಲ್ಲಿ ಫಸ್ಟು ನಾನು ಆಗಲೇ ಹೇಳಿದೆ ಶೇರ್ಸ್ಗಳನ್ನ ಕಂಪ್ಯೂಟ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಏನು ಹೇಳಿದ್ದಾರೆ, ಫಾರ್ ಎವ್ರಿ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್, ಫಾರ್ ಎವ್ರಿ 3 ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್ 1 ಬೋನಸ್ ಶೇರ್ಸ್ ಟು ಬಿ ಇಶ್ಯೂಡ್. 1 ಬೋನಸ್ ಶೇರ್ಸ್ ಕೊಡಿ ಅಂತ ಹೇಳಿದ್ದಾರೆ. ಸೊ ದೇರ್ ಫಾರ್ 4,500 ಈಕ್ವಿಟಿ ಶೇರ್ಸ್, 4,500 ಈಕ್ವಿಟಿ ಶೇರ್ಸಿಗೆ ಬೋನಸ್ ಶೇರ್ಸ್ ಎಷ್ಟಾಗುತ್ತೆ? ಇದನ್ನ ನೀವು ಸ್ಕೂಲಿಂದನೂ ಮಾಡ್ಕೊಂಡು ಬಂದಿದ್ದೀರಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 4,500 ಇಂಟು 1 ಡಿವೈಡೆಡ್ ಬೈ 3. ಸೊ 4,500 ಇಂಟು 1 ಡಿವೈಡೆಡ್ ಬೈ 3 ಮಾಡಿದ್ರೆ 1,500 ಬೋನಸ್ ಶೇರ್ಸ್ನ ಇಶ್ಯೂ ಮಾಡಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಗೊತ್ತಾಗಿದೆ. 1,500 ಬೋನಸ್ ಶೇರ್ಸ್. ಈಗ 1,500 ಬೋನಸ್ ಶೇರ್ಸ್ ಕೊಡಬೇಕು ಅಂತಂದ್ರೆ ಒಂದೊಂದು ಶೇರ್ ಪ್ರೈಸ್ ಎಷ್ಟು? ಆ ಶೇರ್ ಪ್ರೈಸ್ನ ನಿಮ್ಗೆ ಆಲ್ರೆಡಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ. ಶೇರ್ ಪ್ರೈಸ್ ನಿಮಗೆ 100 ರೂಪೀಸ್ ಈಚ್ ಇದೆ. ಒಂದೊಂದು ಶೇರ್ ಪ್ರೈಸ್ 100 ರೂಪೀಸ್ ಈಚ್ ಇದೆ. ಹಾಗಾಗಿ 1,500 ಇಂಟು 100 ನೀವು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಬೋನಸ್ ಅಮೌಂಟ್ ಸಿಗುತ್ತೆ. ಕೊಡಬೇಕಿರೋಂಥದ್ದು ನಿಮ್ಮ ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕಿರೋದು. ಸೊ 1,500 ಇಂಟು 100 ಮಾಡಿಕೊಂಡ್ರೆ ನಿಮಗೆ 1,50,000 ರೂಪೀಸ್ ಬರುತ್ತೆ. 1,50,000 ರೂಪೀಸ್. ಇದಿಷ್ಟು ನಿಮಗೆ ಬೋನಸ್ ಶೇರ್ಸಿಗೆ ಬೇಕಾಗಿರೋಂಥ. ಸೊ 1.5 ಲಕ್ಷ ಬೇಕು. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಕ್ಯಾಪಿಟಲ್ ರಿಸರ್ವ್ 30 ತಗೊಳ್ಳಿ, ಸೆಕ್ಯೂರಿಟೀಸ್ ಪ್ರೀಮಿಯಂ ಇದೆ, ಮತ್ತೆ ಕ್ಯಾಪಿಟಲ್ ರಿಸರ್ವ್ ಇದೆ. 3 ತಗೊಂಡ್ರೆ 40, 80 ಆಗುತ್ತೆ. 1,10,000 ಆಗುತ್ತೆ. ಇವು 3ರಲ್ಲೇನೆ. ಇನ್ನ ಉಳಿದಿದ್ದನ್ನ ನೀವೇನ್ ಮಾಡಬೇಕು, ಜನರಲ್ ರಿಸರ್ವ್ ಇಂದ ತಗೊಳ್ಳಿ. ಐ ಥಿಂಕ್ ನಿಮ್ಗೆ ಸರ್ಪ್ಲಸ್ ದುಡ್ಡನ್ನ ಬಳಸ್ಕೊಳ್ಳೋದೇ ಬೇಕಾಗಿಲ್ಲ. ಜನರಲ್ ರಿಸರ್ವ್ ಅಲ್ಲಿ ಇನ್ ಬಾಕಿ 40,000 ಏನೋ ಬರುತ್ತೆ. 40,000 ಬರುತ್ತೆ. ಆ 40,000ನ ಜನರಲ್ ರಿಸರ್ವ್ ಇಂದ ತಗೊಂಡ್ರೆ ನಿಮ್ಗೆ ಬೋನಸ್ ಶೇರ್ಸ್ ಇಶ್ಯೂ ಮಾಡಕ್ ಬೇಕಿರೋ ಅಷ್ಟು ದುಡ್ಡು ಇಲ್ಲೇ ಆಗತ್ತೆ. ಓಕೆನಾ? ಸೊ ಜರ್ನಲ್ ಎಂಟ್ರೀಸಿಗೆ ಹೋಗೋಣ ಈಗ. ಇನ್ ದ books of S Company Limited journal entries. In the books of S Company Limited journal entries. ಫಸ್ಟ್ ನಾನು ಆಗ್ಲೇ ಹೇಳಿದೆ, ದುಡ್ಡನ್ನ ಎಲ್ಲೆಲ್ಲಿಂದ ತಗೊಳ್ಬೇಕು, ಯಾವುದಕ್ಕೆ? ಫಸ್ಟ್ ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾಕಂದ್ರೆ ಶೇರ್ ಹೋಲ್ಡರ್ಸ್ಗೆ ನೀವು ದುಡ್ಡು ಕೊಡ್ತಾ ಇದ್ದೀರಾ. ಏನಂತ ಕೊಡ್ತಾ ಇದ್ದೀರಾ? ಬೋನಸ್ ಅಂತ ಕೊಡ್ತಾ ಇದ್ದೀರಾ. ಇದರಲ್ಲಿ ಶೇರ್ ಹೋಲ್ಡರ್ಸು ನಿಮಗೆ ಏನೂ ದುಡ್ಡು ಕೊಡ್ತಾ ಇಲ್ಲ. ಹಾಗಾಗಿ ಇಟ್ಸ್ ಎ ಮಿಯರ್ ಟ್ರಾನ್ಸಾಕ್ಷನ್. ನೀವು ಬೋನಸ್ ಟು ಶೇರ್ ಹೋಲ್ಡರ್ಸ್, ಬೋನಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಹಾಕ್ತೀರಾ. ಆ ಶೇರ್ ಹೋಲ್ಡರ್ಸ್ ಅಕೌಂಟಿಂದ ನೀವೇನು ಮಾಡ್ತೀರಾ? ಈಕ್ವಿಟಿ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ. ಫಸ್ಟು ಬೋನಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ದುಡ್ಡು ಹಾಕೊಳ್ಳಿ. ಈ ದುಡ್ಡು ಎಲ್ಲೆಲ್ಲಿಂದ ಬರುತ್ತೆ? ಫಸ್ಟ್ ನಾನು ಆಗ್ಲೇ ಹೇಳಿದೆ, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ನ ಬಳಸ್ಕೊಳ್ಳಿ ಅಂತ ಹೇಳಿದೆ. ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ನ ಬಳಸ್ಕೊಳ್ಳಿ. ಅದನ್ನ ಬೇರೆ ಎಲ್ಲೂ ಬಳಸ್ಕೊಳ್ಳೋ ಪ್ರಾವಿಷನ್ ಸಿಗಲ್ಲ. ಇದು ಫಸ್ಟ್ ಆಸ್ಪೆಕ್ಟ್. ಎಂಟೈರ್ 30,000 ಇದೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಲ್ಲಿ. ಆ 30,000ನ ನಾವಿಲ್ಲಿ ತಗೊಂಡಿದ್ದೀವಿ. ನೆಕ್ಸ್ಟ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ ನಿಮಗೆ 40,000 ಇದೆ. ಸೇಮ್ 40,000ನ ನಾವು ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ, ತಗೊಂಡಿದ್ದೀವಿ. ಓಕೆ, 40,000. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್ 40,000. ಇವು ಮೂರನ್ನು ನಾವು ಆಗ್ಲೇ ಅಲ್ಲೇ ಆ್ಯಡ್ ಮಾಡಿದ್ವಿ. 40, 80 ಪ್ಲಸ್ 30 110 ಆಗಿತ್ತು. ಇನ್ನು ಉಳಿದಿದ್ದನ್ನ ನಾವು ಜನರಲ್ ರಿಸರ್ವ್ ಅಕೌಂಟ್ ಇಂದ ತಗೊಂಡಿದ್ದೀವಿ. ಜನರಲ್ ರಿಸರ್ವ್ ಅಲ್ಲಿ
ನಾವು 40,000ನ ತಗೊಂಡ್ರೆ ನಮಗೆ ಬೇಕಿರೋಂತಹ ಬೋನಸ್ ಟು ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಿರೋಂಥ ದುಡ್ಡನ್ನ ಎಂಟೈರ್ ದಟ್ ಈಸ್ 1,50,000 ಏನು ಅಮೌಂಟ್ ಇದೆ ಅದನ್ನ ನಾವು ಅರೇಂಜ್ ಮಾಡ್ಕೋಬಹುದು. ಸೊ ನರೇಶನ್ ಬೀಯಿಂಗ್ appropriation made to facilitate the issue of bonus shares at 1 for every 3 shares held. ಇದರದ್ದು ಕ್ಯಾಲ್ಕುಲೇಷನ್ ಅಲ್ಲೇ ತೋರಿಸಿದೀವಿ. 3 ಶೇರ್ಸಿಗೆ 1 ಶೇರ್ ಕೊಡ್ತಾ ಇದೀವಿ ಬೋನಸ್ ಅಂತ. ನೆಕ್ಸ್ಟ್ ಈ ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ನೀವು ಬೋನಸ್ ಹೇಗೆ ಬಂತು ಅಂತ ಹಾಕೊಂಡಿದ್ದೀರಾ. ಆ ಬೋನಸ್ನ ಈಗ ನೀವು ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 1,50,000 ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀರಾ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,50,000 ಜಾಸ್ತಿ ಆಗ್ತಾ ಇದೆ. ಸೊ ನಿಮಗೆ ಹಳೆ ಕ್ಯಾಪಿಟಲ್ 4,50,000 ಇತ್ತು, ಅದು ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು, ಕಂಪನಿಯಿಂದ ಬೋನಸ್ ಆಗಿ ಕೊಟ್ಟಿದ್ದು 1,50,000. ಈ ಶೇರ್ಸು ಕ್ಯಾಪಿಟಲ್ಗೆ ಸೇರ್ಕೊಳ್ಳುತ್ತೆ. ನರೇಶನ್ ಬೀಯಿಂಗ್ ಇಶ್ಯೂ ಆಫ್ 1,500 fully paid up shares ಆಫ್ ₹100 ಈಚ್ ಬೈ ವೇ ಆಫ್ ಬೋನಸ್. ಫುಲ್ ಪೇ ಮಾಡಿದ್ದಾರೆ ಅಂತ ನಾವು ಕನ್ಸಿಡರ್ ತಗೊಂಡಿದ್ದೀವಿ. ಎಷ್ಟು? ₹100ನ ಯಾವ ಥರ ಕೊಡ್ತಾ ಇದ್ದೀವಿ? ಬೈ ವೇ ಆಫ್ ಬೋನಸ್, ಬೋನಸ್ ರೂಪದಲ್ಲಿ ಕೊಡ್ತಾ ಇದ್ದೀವಿ. 2 ಎಂಟ್ರಿ ನೀವು ಪಾಸ್ ಮಾಡಿಕೊಂಡ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ಮುಗಿದೋಗುತ್ತೆ. ಐ ಹೋಪ್ ದಿಸ್ ಇಸ್ ಅ ಸಿಂಪಲ್ ಪ್ರಾಬ್ಲಮ್. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಎಂಟ್ರೀಸ್ ಪಾಸ್ ಮಾಡೋದು. ಫರ್ದರ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಥ್ಯಾಂಕ್ ಯು.